ನನಗೆ ಮನೆಯಲ್ಲಿರೋ ಒಂದು ಸುಂದರಿಯನ್ನ ಫೇಸ್ ಮಾಡೋದೇ ಟೆನ್ಷನ್ನು, 2,000 ಸುಂದರಿಯರನ್ನ ಫೇಸ್ ಮಾಡಬೇಕು ಅಂದ್ರೆ ಸಾರ್ ನಿಜವಾಗ್ಲೂ ಬ್ರೈನ್ ಫಂಕ್ಷನೇ ಆಗ್ತಿಲ್ಲ. ವರ್ಕಿಂಗ್ ಫ್ರಮ್ ಹೋಮ್ ಅಂತ ಮನೆಗೆ ಹೊಟ್ಟೋಗಿದೆ, ಕಾಲ್ ನಡ್ಕ ಗೊತ್ತಾಗಬಾರ್ದು ಅಂತ ಬ್ಯಾಗಿ ಪ್ಯಾಂಟ್ ಹಾಕೊಂಡಿದ್ದೀನಿ. ಕೆಲವು ವಿಷಯಗಳು ಗ್ರೂಪ್ ಆಗಿ ಬರುತ್ತೆ, 9 ಗ್ರೂಪಲ್ಲಿ ಬರುತ್ತೆ. ಆಯ್ತಾ? ಯಾವುದು ಇರೋ ಕೂತ್ಕೋ, ಬರ್ತೀನಿ, ಎಲ್ಲ ಕಡೆ ಬರ್ತೀನಪ್ಪ. 9 ಆಗಿ ಬರೋದು ಯಾವುದು? ನವಗ್ರಹ. ಆಯ್ತಾ? ನವಶಕ್ತಿ. ಓಕೆನಾ? 8ರಲ್ಲಿ ಗ್ರೂಪ್ ಯಾವುದು? 8ರಲ್ಲಿ ಅಷ್ಟ ದಿಕ್ಕುಗಳು. ಆಯ್ತಾ? 7ರಲ್ಲಿ ಬರೋದು ಯಾರು? ಸಪ್ತಸಾಗರ. ಆಯ್ತಾ? 6ರಲ್ಲಿ ಬರೋದು ಯಾವುದು? ಷಣ್ಮುಖ. ಆಯ್ತಾ? ಅದೇ ತರ ಪಂಚಭೂತಗಳು ಅಂತ ಹೇಳ್ತೀವಿ, 5ರಲ್ಲಿ ಬರುತ್ತೆ. 4ರಲ್ಲಿ ಬರೋದು ಯಾವುದು? ಚತುರ್ವೇದ. ಕರೆಕ್ಟ್. 3ರಲ್ಲಿ ಬರೋದು ಯಾವುದು? ತ್ರಿದೇವಿ. ಕೆಲವುದು 2 ಬರುತ್ತೆ, ಸೂರ್ಯ ಚಂದ್ರ, ಹಗಲು ರಾತ್ರಿ, ಅಲ್ವಾ? ಆದರೆ ಕೆಲವು ವಿಷಯಗಳು ಒಂದೇ ಬರುತ್ತೆ, ಒಂಟಿ. ಆ ಥರ ಇನ್ನೊಂದು ಜಗತ್ತಲ್ಲೇ ಇಲ್ಲ. ಆ ಥರ ಒಂಟಿಯಾಗಿ ಬರೋದು ಯಾವುದು? ಇಲ್ಬಾಲಿ ಒಂದಾಗಿ ಬರೋದು ಅಂದ್ರೆ ನೀನು ನಿಮ್ ತರ ಪ್ರಪಂಚದಲ್ಲಿ ಇನ್ನೊಂದು ಪೀಸೇ ಇಲ್ಲ. ಯು ಆಲ್ ಆರ್ ಯುನೀಕ್. ಓಕೆ? ನೀನ್ ಮಾತ್ರ ಅಲ್ಲ, ಎಲ್ಲ ಪ್ರತಿಯೊಬ್ಬರು. ಮೇಡಮ್ ಬನ್ನಿ, ಇವ್ರ ತರ ಬೆಂಗಳೂರಲ್ಲಿ ಇನ್ನೊಂದು ಪೀಸ್ ಇಲ್ಲ. ಬನ್ನಿ ಮೇಡಮ್. ಇವ್ರ ತರ ಕರ್ನಾಟಕದಲ್ಲೇ ಇನ್ನೊಂದು ಪೀಸ್ ಇಲ್ಲ. ಬನ್ನಿ. ಇವ್ರ ತರ ಪ್ರಪಂಚದಲ್ಲೇ ಇನ್ನೊಂದು ಪೀಸ್ ಇಲ್ಲ. ಇವ್ರ ತರ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ಆಯ್ತಾ? ಹಾ, ಇದು ಪಾಯಿಂಟ್. ಅಂದ್ರೆ ಅಂಡರ್ಸ್ಟ್ಯಾಂಡ್ ದಿಸ್. ನಾನು ಹೇಳಿದ್ದನ್ನ ಗಂಭೀರವಾಗಿ ಸ್ವೀಕರಿಸಿ. ನಾನು ಹೇಳ್ತಾ ಇರೋದು ಬರೀ ತಮಾಷೆಗಲ್ಲ. ಈಚ್ ಒನ್ ಆಫ್ ಯು ಇಸ್ ಯುನೀಕ್. ಯು ಆರ್ ಸ್ಪೆಷಲ್. ನೀವು ಸೈನ್ಸ್ ಟೀಚರ್ನ ಕೇಳಿ, ಫಿಲಾಸಫರ್ಸ್ನ ಕೇಳಿ, ಎಲ್ಲರೂ ಅದನ್ನೇ ಹೇಳ್ತಾರೆ. ನಿಮಗಿರುವಂಥ DNA ಸ್ಟ್ರಕ್ಚರ್, ನೀವು ಯೋಚನೆ ಮಾಡುವಂಥ ರೀತಿ ಇಡೀ ಪ್ರಪಂಚದಲ್ಲಿ ಇನ್ನೊಬ್ಬ ಯೋಚನೆ ಮಾಡಕ್ಕೆ ಚಾನ್ಸೇ ಇಲ್ಲ. ಸೊ ಯು ಮಸ್ಟ್ ಯೂಸ್ ದಟ್. ಯೂಸ್ ಯುವರ್ ಯುನೀಕ್ನೆಸ್. ಓಕೆನಾ?